ಆತ್ಮೀಯ ಸ್ಪರ್ಧಾಂತರೇ, ಎಲ್ಲರಿಗೂ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ಕಳೆದ 2 ದಿನಗಳ ಹಿಂದೆ ಮೀಸಲಾತಿ ವಿಚಾರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟಿನ 7 ಸದಸ್ಯರ ನ್ಯಾಯಪೀಠ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನ ಕೊಡಬಹುದು ಅಂತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂತ ತೀರ್ಪನ್ನ ಕೊಟ್ಟಿದೆ. ಹಾಗಾದ್ರೆ ಆ ಪರೀಕ್ಷೆಯನ್ನ ಓರಿಯೆಂಟೆಡ್ ಆಗಿ ಇಟ್ಕೊಂಡಾಗ ಯಾವ ಯಾವ ಪ್ರಶ್ನೆಗಳು ಈ ಮೀಸಲಾತಿ ವಿಚಾರದಲ್ಲಿ ಬರಬಹುದು. ಮೀಸಲಾತಿ ಕೊಟ್ಟಿದೆ, ಆ ಮಾತು ಬೇರೆ, ಅದನ್ನ ಡಿಸ್ಕಷನ್ ಮಾಡ್ತೀನಿ. ಪರೀಕ್ಷೆಯನ್ನ ಓರಿಯೆಂಟೆಡ್ ಆಗಿ ಇಟ್ಕೊಂಡಾಗ ಇಲ್ಲಿ ಚೆನ್ನಯ್ಯ ಪ್ರಕರಣ ಅಂದ್ರೆ ಏನು, ಸದಾಶಿವ ಆಯೋಗ ಯಾವಾಗ ಜಾರಿಗೆ ಬಂತು, ಸದಾಶಿವ ಆಯೋಗದ ಒಂದು ಪ್ರಮುಖವಾಗಿರ್ತಕ್ಕಂತ ವರದಿಯಲ್ಲಿ ಏನಿದೆ, ಸೊ ಇದು ಸದಾಶಿವ ಆಯೋಗ ಯಾವಾಗ ಜಾರಿ ಬಂತು, ಯಾವಾಗ ವರದಿಯನ್ನ ಕೊಟ್ಟಿತು, ಅದರಲ್ಲಿದ್ದಂತ ಅಂಶಗಳು ಯಾವುವು, ವೆರಿ ಇಂಪಾರ್ಟೆಂಟ್ ಆಗತ್ತೆ ಮೀಸಲಾತಿ ವಿಚಾರದಲ್ಲಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟಿನ ಪ್ರಮುಖವಾಗಿರ್ತಕ್ಕಂತ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ ಅವರನ್ನ ಒಳಗೊಂಡಂತೆ 7 ಸದಸ್ಯರ ಒಂದು ಪೀಠ ಆಯಾ ರಾಜ್ಯಗಳಿಗೆ ಮೀಸಲಾತಿಯನ್ನ ಅಂದ್ರೆ ನೀವು ಕೊಡಬಹುದು, ನಿಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನ ಕೊಡಬಹುದು ಅಂತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂತ ತೀರ್ಪನ್ನ ಕೊಟ್ಟಿದೆ. ಇಲ್ಲಿ ಚೆನ್ನಯ್ಯ ಕಮಿಟಿ ಅಂತ ಹೇಳಿ ಬರ್ತದೆ, ಚೆನ್ನಯ್ಯ ಪ್ರಕರಣ ಅಂತ ಹೇಳಿ ಬರ್ತದೆ. ಚೆನ್ನಯ್ಯ ಪ್ರಕರಣದ ತೀರ್ಪು ರದ್ದು. ಸೊ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗತ್ತೆ. ಇನ್ನ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ 6.1 6:1 ಬಹುಮತದ ಸುಪ್ರೀಂ ತೀರ್ಪು. ಇಲ್ಲಿ 6:1 ತೀರ್ಪು ಅಂದ್ರೆ 7 ಜನ ಸದಸ್ಯರ ಪೀಠ ಏನಿದೆಯಲ್ಲ, ನ್ಯಾಯಮೂರ್ತಿಗಳ ಪೀಠ, ಇದರಲ್ಲಿ 6 ಜನ ಒಳ ಮೀಸಲಾತಿಯನ್ನ ಕೊಡಿ ಅಂತ ಹೇಳ್ತಾರ, ಒಬ್ರು ಏನ್ ಪಾತ್ರ ಅದಕ್ಕೆ ಅಪೋಸ್ ಮಾಡ್ತಾರೆ. ಸೊ ಇದು ಇಷ್ಟು ಗೊತ್ತಿರ್ಲಿ. ಇನ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದ್ರೆ DY ಚಂದ್ರಚೂಡ. ಸೊ ಇದು ನಮ್ಗೆ ಮೈಂಡ್ ದಾಗಿರ್ಬೇಕು. ಇನ್ನು ಉಳಿದಂತ ಅಂದ್ರೆ ಇವರ ಸ್ಥಾನಕ್ಕೆ ನೆಕ್ಸ್ಟ್ ಬರೋರು ಯಾರಪ್ಪ ಅಂತಂದ್ರೆ BR ಗವಾಯಿ. ಸೊ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತವ್ರು BR ಗವಾಯಿಗಳು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಬರ್ತಾರ. ಸೊ ಅದನ್ನ ಸೈಡ್ ಇಟ್ಬಿಡ್ನು. ಇಲ್ಲಿ ಒಳ ಮೀಸಲಾತಿ ಅಂದ್ರೆ ಏನು? ಸೊ ಪ್ರಮುಖವಾಗಿ ಸದಾಶಿವ ಆಯೋಗ ಏನ್ ಹೇಳ್ತದಂದ್ರ, ಈ ಸದಾಶಿವ ಆಯೋಗ ಅಂತಕ್ಕಂಥ ಜಸ್ಟಿಸ್ ಸದಾಶಿವ ಆಯೋಗ 2005ರಲ್ಲಿ ಈ ಒಂದು ಆಯೋಗ ರಚನೆ ಆಗ್ತದೆ. ಯಾವ ಆಯೋಗ? ಸದಾಶಿವ ಆಯೋಗ. 2005ರಲ್ಲಿ ರಚನೆಯಾಗಿ 2012ರಲ್ಲಿ ಇದು ಕರ್ನಾಟಕ ಸರ್ಕಾರಕ್ಕ ವರದಿಯನ್ನು ಕೊಡ್ತದ. ಈ ಸಮಯದಲ್ಲಿ ರಚನೆ ಆಗುವಂತ ಸಮಯದಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿರ್ತಾರ. ಧರ್ಮ್ ಸಿಂಗ್. ಇನ್ನ ವರದಿ ಕೊಡ್ತಕ್ಕಂತ ಸಂದರ್ಭದಲ್ಲಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಸದಾನಂದ ಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾದ್ರೆ ಸದಾಶಿವ ಆಯೋಗ ವರದಿಯಲ್ಲಿ ಏನಿದೆ? ಸೊ ಯಾಕಷ್ಟು ಸದಾಶಿವ ಆಯೋಗನ ಒಂದಿಷ್ಟು ಸಮುದಾಯಗಳು ವಿರೋಧ ಮಾಡ್ತವ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಪ್ರಮುಖವಾಗಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನ. 2005ರಲ್ಲಿ ವರದಿ ರಚನೆ ಆಯ್ತು, 2012ರಲ್ಲಿ ವರದಿಯನ್ನೇ ಸರ್ಕಾರಕ್ಕೆ ಜಸ್ಟಿಸ್ ನ್ಯಾಯಮೂರ್ತಿಗಳು ಸಲ್ಲಿಸಿದ್ರು. ಹಾಗಾದ್ರೆ ಇದರಲ್ಲಿರ್ತಕ್ಕಂತ ವರದಿಲಿರ್ತಕ್ಕಂತ ಅಂಶಗಳು ಯಾವುವು ಅಂತ ಕೇಳಿದಾಗ ಪ್ರಮುಖವಾಗಿ ನೆನ್ಪಿಟ್ಕೊಳ್ರಿ, ಪರಿಶಿಷ್ಟ ಜಾತಿ ಅಂತ ಏನ್ ಹೇಳ್ತವಲ್ಲ ನಾವು, ಪರಿಶಿಷ್ಟ ಜಾತಿಗಳಲ್ಲಿ 101 ಸಬ್ ಕಾಸ್ಟ್ ಅದಾವ. ಹಾಗಾದ್ರ ಈ ಸಬ್ ಕಾಸ್ಟ್ ಅನ್ನ ನಾವು ಪ್ರಮುಖವಾಗಿ ಸದಾಶಿವ ಆಯೋಗ 4 ಭಾಗಗಳಂತೇಳಿ ಮಾಡ್ತದ. ಅಲ್ಲಿ ಆ ಕಾಸ್ಟ್ ಅಲ್ಲಿ 4 ಭಾಗ ಅಂತೇಳಿ ಮಾಡ್ತದ. 4 ಭಾಗಕ್ಕ ಪ್ರಮುಖವಾಗಿ ಆ ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡ್ತದ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ಒಟ್ಟಾರೆ ಮೀಸಲಾತಿ ಪ್ರಮಾಣ ಎಷ್ಟೈತೆ ಅಂತ ಕೇಳಿದಾಗ 15%. ಒಟ್ಟಾರೆ ಟೋಟಲ್ ಮೀಸಲಾತಿ ಇವಾಗಿರ್ತಕ್ಕಂತ ಮೀಸಲಾತಿ 15% ಪರಿಶಿಷ್ಟ ಜಾತಿಗೆ. ಹೌದಾ? ಹಾಗಾದ್ರೆ ಸದಾಶಿವ ಆಯೋಗ ಏನ್ ಮಾಡಿತ್ತಂದ್ರ ಈ 101 ಜಾತಿಗಳಲ್ಲಿ ಪ್ರಮುಖವಾಗಿ 4 ಭಾಗ ಅಂತೇಳಿ ಮಾಡಿತ್ತು. ಹಾಗಾದ್ರೆ ಯಾವ 4 ಭಾಗ? ಇಲ್ಲಿ ಎಡ ಅಂತೇಳಿ ನೋಡ್ತೀವಿ, ಎಡ ಜಾತಿ ಅಂದ್ರೆ ಪರಿಶಿಷ್ಟ ಜಾತಿ ಒಳಗ ಎಡ ಸಮುದಾಯ, ಆಮೇಲೆ ಬಲ ಸಮುದಾಯ, ಆಮೇಲೆ ಅಸ್ಪೃಶ್ಯರ ಅಂತೇಳಿ ನೋಡ್ತೀವಿ, ಅಸ್ಪೃಶ್ಯ, ಆಮೇಲೆ ಇತರೆ ಜಾತಿ, ಇತರೆ ಪರಿಶಿಷ್ಟ ಜಾತಿ ಅಂತೇಳಿ ನೋಡ್ತೀವಿ. ಇನ್ನ ಇಲ್ಲಿ ಇವುಗಳಿಗೆ ಮೇನ್ ಸದಾಶಿವ ಆಯೋಗ ಏನೊಂದು ಈ ಸಮುದಾಯಗಳನ್ನ ವರ್ಗಾವಣೆ ಮಾಡಿ ಡಿವೈಡೇಷನ್ ಮಾಡಿ ಎಷ್ಟು % ಮೀಸಲಾತಿ ಹಂಚಿಕೆ ಮಾಡಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಈ 15%ದಲ್ಲಿ ಎಡ ಸಮುದಾಯಕ್ಕೆ 6% ಅಂತೇಳಿ ಹಂಚಿಕೆ ಮಾಡಿದೆ. ಹೌದಾ? ಇದು ಮೇನ್ ಇಂಪಾರ್ಟೆಂಟ್. ಇನ್ನ ಬಲ ಸಮುದಾಯಕ್ಕೆ 5% ಅಂತೇಳಿ ಮಾಡಿದೆ, 5% ಹಂಚಿಕೆ ಮಾಡಿದೆ. ಇನ್ನು ನೆಕ್ಸ್ಟ್ ಅಸ್ಪೃಶ್ಯತೆಗೆ 3% ಹಂಚಿಕೆ ಮಾಡಿದೆ. ಇನ್ನು ಇತರೆ ಪರಿಶಿಷ್ಟ ಜಾತಿಗೆ ಬರ್ತಕ್ಕಂತ ಇತರೆ ಪರಿಶಿಷ್ಟ ಜಾತಿಗೆ 1% ಹಂಚಿಕೆ ಮಾಡಿದೆ.
ಇದು ಸದಾಶಿವ ಆಯೋಗದ ವರದಿ. ಸೊ ವೆರಿ ಇಂಪಾರ್ಟೆಂಟ್. 15% ಅಲ್ಲಿ 6% ಎಡ ಸಮುದಾಯ, ಬಲ ಸಮುದಾಯಕ್ಕೆ 5%, ಅಸ್ಪೃಶ್ಯತೆಗೆ 3%, ಇತರೆ ಕಾಸ್ಟಕ್ಕೆ 1%. ಇತರೆ ಕಾಸ್ಟ್ ಅಂದ್ರೆ ಇತರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಇದು ಟೋಟಲ್ 15%. ಹಾಗಾದ್ರೆ ಇಲ್ಲಿ ಅಸ್ಪೃಶ್ಯ ಜಾತಿಯಲ್ಲಿ ಅತಿ ಹೆಚ್ಚಿನ ಸಮುದಾಯ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಇಲ್ಲಿ ಎಡ ಸಮುದಾಯ. ಇದೊಂದು ಪಾಯಿಂಟ್ ನಮಗ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ತೀರ್ಪು ಏನಾಗಿತ್ತಂದ್ರ ಚೆನ್ನಯ್ಯ ಪ್ರಕರಣ ಅಂತೇಳಿ ನೋಡ್ತೀವಿ ನಾವು. ಚೆನ್ನಯ್ಯ ಪ್ರಕರಣ, ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಅಂತೇಳಿ 2004ರಲ್ಲಿ ಈ ಪ್ರಕರಣ ಆಂಧ್ರ ಪ್ರದೇಶದಲ್ಲಿ ನಡೀತದ. ಸೊ ಇಲ್ಲಿ 5 ಜನ ನ್ಯಾಯಮೂರ್ತಿಗಳ ಒಂದು ಪೀಠ ಏನ್ ಹೇಳ್ತದಂದ್ರ, ಈ ಪರಿಶಿಷ್ಟ ಜಾತಿ ವರ್ಗ ಅಂತಕ್ಕಂಥದ್ದು ಇದು ನೋಡ್ರಿ ಇಲ್ಲಿ, ಈ ಪರಿಶಿಷ್ಟ ಜಾತಿಯ ವರ್ಗ ಅಂತಕ್ಕಂಥದ್ದು ಇದು ಏನಾಗಿದೆ ಅಂದ್ರ ಏಕರೂಪಿ ವರ್ಗ. ಚೆನ್ನಯ್ಯ ಪ್ರಕರಣ ಏನ್ ಹೇಳ್ತದಂದ್ರೆ 2004ರಲ್ಲಿ ಈ ಪರಿಶಿಷ್ಟ ಜಾತಿ ವರ್ಗ ಏನದಾವಲ್ರಿ ಇದೆಲ್ಲಾ ಒಂದು ಏಕರೂಪದ ವರ್ಗ. ಇದನ್ನ ನೀವು ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳ್ತದ. ಸೊ ಇದು ಇಂಪಾರ್ಟೆಂಟ್. ಇದನ್ನ ರದ್ದು ಮಾಡಿ ಇವಾಗ ಸುಪ್ರೀಂ ಕೋರ್ಟ್ 2024ರಲ್ಲಿ ಈ ತೀರ್ಪನ್ನ ಕೊಟ್ಟಿದೆ. ಸೊ ಅಲ್ಲಿ ಇದ್ದಂತ 5 ನ್ಯಾಯಮೂರ್ತಿಗಳು ಆ ಪ್ರಕರಣವನ್ನ ರದ್ದು ಮಾಡಿ, ಚೆನ್ನಯ್ಯ ಪ್ರಕರಣ ರದ್ದು ಮಾಡಿ, ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಈ ಪ್ರಕರಣವನ್ನು ರದ್ದು ಮಾಡಿ, ಸೊ ಇದನ್ನ ಈಗ 7 ಜನ ಇರ್ತಕ್ಕಂಥ ನ್ಯಾಯಮೂರ್ತಿಗಳು ಇದನ್ನ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಇದನ್ನ ಬಿಟ್ಟುಕೊಟ್ಟಿದ್ದಾರೆ. ಸೊ ಇದು ನಮ್ಗ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ಕೋರ್ಟ್ ಏನ್ ಹೇಳೈತಿ ಅಂತ ಕೇಳಿದಾಗ, ಒಳ ಮೀಸಲು ಸೇರಿದಂತೆ ಸಮುದಾಯದ ಸದಾಶಯದ ಯಾವುದೇ ಕ್ರಮದ ಉದ್ದೇಶವು ಹಿಂದುಳಿದಿರತಕ್ಕಂತ ವರ್ಗಗಳಿಗೆ ಸಮಾನ ಅವಕಾಶಗಳನ್ನ ನೀಡುವುದಾಗಿರಬೇಕು. ಒಂದೇದು. ಎರಡನೇದು ಏನ್ ಹೇಳ್ತದಂದ್ರ, ಕೆಲವು ವರ್ಗಗಳಿಗೆ ಪ್ರಾತಿನಿಧ್ಯವು ಸರಿಯಾಗಿ ದೊರೆಯುತ್ತಿಲ್ಲ ಎಂಬ ಕಾರಣಕ್ಕೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ನೀಡಬಹುದು. ಇದು ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತದೆ ಅಂದ್ರ, ಈ ಮೀಸಲಾತಿ ಸೌಲಭ್ಯವನ್ನ ಪಡ್ಕೊಂಡು ಹಲವಾರು ಅವರು ಏಳಿಗೆಯನ್ನು ಹೊಂದ್ಯಾರ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಇವತ್ತು MLA ಆಗ್ಯಾರ, MP ಗಳಾಗ್ಯಾರ, AICC ಅಧ್ಯಕ್ಷರಾಗ್ಯಾರ. ಸೊ ಇವುಗಳನ್ನ ನೋಡ್ತೀವಿ ನಾವು. ಅವರು ಅಂದ್ರೆ ಅವ್ರ ಕುಟುಂಬನ ಮೇಲ್ವರ್ಗಕ್ಕೆ ಹೋಗ್ತಾ ಇದೆ. ಅದೇ ಸಮುದಾಯದಲ್ಲಿರ್ತಕ್ಕಂಥ ಕೆಳವರ್ಗದಲ್ಲಿರ್ತಕ್ಕಂಥ ಕುಟುಂಬಗಳು ಇನ್ನು ಪಾಪ ಇನ್ನು ಬಡತನದೊಳಗದಾವ್, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಾವ್. ಸೊ ಅವರಿಗೆ ಒಂದು ಮೀಸಲಾತಿಯನ್ನ ಇದು ಪ್ರಮುಖವಾಗಿ ನೀಡಬೇಕಂತೇಳಿ ಹೇಳ್ತದೆ. ಇನ್ನು ನೆಕ್ಸ್ಟ್, ಜಾತಿ ಅಥವಾ ಗುಂಪು ಹಿಂದುಳಿದಿರುವ ಕಾರಣದಿಂದಾಗಿ ಅದಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬುದು ಸಾಬೀತು ಮಾಡಬೇಕು. ಓಕೆ. ಇನ್ನ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾತಿನಿಧ್ಯ ಸೂಕ್ತವಾಗಿ ಇಲ್ಲದರ ಬಗ್ಗೆ ವರದಿಯನ್ನು ಕೊಡಬೇಕಾಗತ್ತೆ. ಇನ್ನು ನೆಕ್ಸ್ಟ್, ಒಳ ಮೀಸಲು ನೀಡುವುದಾಗಿ ರಾಜ್ಯಗಳು ಸಮರ್ಥನೀಯವಾದ ದತ್ತಾಂಶಗಳನ್ನ ಹೊಂದಿರಬೇಕು. ಹೊರತು ತಮಗೆ ಅಂದ್ರೆ ಹೆಂಗ್ ಬೇಕಾದ ಭೇಟಿ ನೀಡಂಗಿಲ್ಲ. ಒಂದು ವರದಿಯನ್ನು ರೆಡಿ ಮಾಡ್ಬೇಕು. ಆಯಾ ರಾಜ್ಯಗಳು ಒಳ ಮೀಸಲಾತಿನ ಕೊಡಬೇಕು. ಇಷ್ಟು ಮೀಸಲಾತಿ ಇರ್ತಕ್ಕಂತ ಒಂದು ಪಾಯಿಂಟ್. ಇನ್ನೆಲ್ಲ ನೋಡ್ತೀವಿ ನಾವು. ಚೆನ್ನೈ ಪ್ರಕರಣ ರದ್ದಾತು, ಅದರ ಬದಲಿಗೆ ಅದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ತಗೊಂಡ್ಬಂದ್ರು, ರಾಜ್ಯಗಳಿಗೆ ಮೀಸಲಾತಿನ ತೆಗೆದುಕೊಂಡು ಬಂದ್ರು. ಸೊ ಇನ್ನ ಕೆನೆ ಪದರು ಅಂತ ಹೇಳಿ ಬರ್ತದೆ. ಕೆನೆ ಪದರು ಮೀಸಲಾತಿ ಬೇಡ ಅಂತೇಳಿ. ಸೊ ಮುಂದೆ ನೆಕ್ಸ್ಟ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗೋರು ಯಾರಪ್ಪ ಅಂತಂದ್ರ BR ಗವಾಯಿ ಅವರು. ಇವರು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತವ್ರು. ಅವ್ರು ಏನ್ ಹೇಳ್ತಾರಂದ್ರ, ಪ್ರತ್ಯೇಕವಾಗಿ ವರದಿಯನ್ನು ಮಾಡ್ತಾರೆ. ಪ್ರತ್ಯೇಕವಾಗಿರ್ತಕ್ಕಂಥವ್ರು ಒಂದು ತೀರ್ಪನ್ನ ಬರೀತಾರೆ. ಅವ್ರು ಏನ್ ಹೇಳ್ತಾರಂದ್ರ, ಈ ಕೆನೆ ಪದರು ಮೀಸಲಾತಿ ಬೇಡ ಅಂತೇಳಿ, ಒಳ ಮೀಸಲಾತಿ ಕೊಡಬೇಕು, ಕೆನೆ ಪದರು ಮೀಸಲಾತಿ ಬೇಡ ಅಂತೇಳಿ. ಹಾಗಾದ್ರೆ ಕೆನೆ ಪದರು ಮೀಸಲಾತಿ ಬಹಳಷ್ಟು ಜನರಿಗೆ ಇದು ಅರ್ಥನ ಆಗೋದಿಲ್ಲ. ಯಾವ ರೀತಿ ಅಂತ ಕೇಳಿದಾಗ, ಈ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿಯನ್ನು ತೆಗೆದುಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಡೆವಲಪ್ಮೆಂಟ್ ಹೊಂದಿರ್ತಾರ. ನಾ ಇದೇ ಹೇಳಿಲ್ಲ, ಇದೇ ಒಂದು ಪಾಯಿಂಟ್. ಅವ್ರು MP ನಾಗಿರ್ತಾರ, ಪ್ರಧಾನ ಮಂತ್ರಿನೂ ಆಗಿರ್ತಾರ, ಆಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನಾಗಿರ್ತಾರ, A ಗ್ರೇಡ್, B ಗ್ರೇಡ್, ಡಾಕ್ಟರ್ ಎಲ್ಲಾನು ಆಗಿರ್ತಾರ, ದೊಡ್ಡ ದೊಡ್ಡ ಹುದ್ದೆಗಳನ್ನ ತಗೊಂಡಿರ್ತಾರ. ಅವ್ರ ಮಕ್ಕಳು ಏನ ಮಾಡ್ತಾರ, ಅವ್ರಿಂದ ಆ ಈ ಮೀಸಲಾತಿನ ಬಳಸ್ಕೋತಾರ. ಅದೇ ವರ್ಗದಲ್ಲಿರ್ತಕ್ಕಂತ ಕೆಳ ಸಮುದಾಯಕ್ಕ ಈ ಒಂದು ಬೆನಿಫಿಟ್ ಸರಿಯಾಗಿ ತಲುಪೋದಿರೋದಿಲ್ಲ. ಸೊ ಅದು ಏನಪ್ಪಾ ಅಂದ್ರೆ ಕೆನೆ ಪದರು ಅಂದ್ರೆ ನೀವು ಹಾಲ್ ಮ್ಯಾಗ ಇದ್ರತ್ತಲ್ರಿ ಕೆನೆ ಪದರು, ಅದೆಷ್ಟು ಇದ್ರತ್ತಲ್ಲ. ಸೊ ಅದನ್ನ ಕೆನೆ ಪದರ ಮೀಸಲಾತಿ ಅಂದ್ರ, ಈ ಮೀಸಲಾತಿಯನ್ನ ಪಡ್ಕೊಂಡವ್ರ ಮತ್ತೆ ಮೀಸಲಾತಿಯನ್ನ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಮೀಸಲಾತಿ ತಗೊಂಡು ಎಲ್ಲೆಲ್ಲ ಫಾರಿನ್ದಾಗ ಹೋಗಿ ಈ ಮೀಸಲಾತಿ ಆಧಾರದ ಮೇಲೆ ಡೆವಲಪ್ಮೆಂಟ್ ಹೊಂದೋದು. ಅದೇ ಸಮುದಾಯದಲ್ಲಿರ್ತಕ್ಕಂಥ ಎಷ್ಟೋ ವರ್ಗಗಳು ಇವತ್ತು, ಅದೇ ವರ್ಗದಲ್ಲಿರ್ತಕ್ಕಂಥ ಕುಟುಂಬಗಳು ಇವತ್ತು ಆರ್ಥಿಕವಾಗಿ ಹಿಂದುಳಿದವ. ಸೊ ಈ ಕೆನೆ ಪದರ ಮೀಸಲಾತಿ ಬೇಡ, ಇದನ್ನ ರದ್ದು ಮಾಡ್ರಿ. ನಿಜವಾದ ಒಂದು ಆಸ್ಪಿರೆಂಟ್ ಅಂದ್ರೆ ನಿಜವಾಗಿ ಅಲ್ಲಿ ಯಾರು ಅದಾರಲ್ಲ ಆ ಒಂದು ಪರಿಶಿಷ್ಟ ಜಾತಿ ಒಳಗ, ಅವರಿಗೆ ಈ ಒಂದು ಮೀಸಲಾತಿಯನ್ನ ಕೊಡ್ರಿ ಅಂತ ಹೇಳಿ ಸೊ ಪ್ರತ್ಯೇಕವಾಗಿ ಇವರು ವರದಿಯನ್ನ ಮಾಡ್ಯಾರ. BR ಗವಾಯಿ ಅವರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ 7 ಜನ ಸದಸ್ಯರ ಪೀಠ ಈ ಒಂದು ವರದಿಯನ್ನು ಕೊಟ್ಟಿದೆ 2024ಕ್ಕ.
ಸೊ ಇದು ಇಂಪಾರ್ಟೆಂಟ್. ಯಾವ ಪ್ರಕರಣವನ್ನು ರದ್ದು ಮಾಡಿ ಅಂದ್ರೆ ಚೆನ್ನಯ್ಯ ಪ್ರಕರಣ ವರ್ಸಸ್ ಆಂಧ್ರ ಪ್ರದೇಶ. ಇದು ಯಾವಾಗ ಈ ಪ್ರಕರಣ ಇದಾತಂದ್ರೆ 2004ರಲ್ಲಿ. ಸೊ ವರದಿ ಯಾವಾಗ ಬರ್ತಾರೆ 2005ರಲ್ಲಿ. ಇದು 5 ನ್ಯಾಯಮೂರ್ತಿಗಳು. ಇನ್ನ ಪ್ರಮುಖವಾಗಿ ಇದು ಹೇಳ್ತಕ್ಕಂತ ಇಲ್ಲಿ ಸದಾಶಿವ ಆಯೋಗ ವೆರಿ ಇಂಪಾರ್ಟೆಂಟ್. 2005ರಲ್ಲಿ ರಚನೆ ಆಗ್ತದ. 2012ರಲ್ಲಿ ಈ ಒಂದು ವರದಿಯನ್ನು ಕೊಡ್ತದ. ಒಟ್ಟು ಮೀಸಲಾತಿ ಪ್ರಮಾಣದಲ್ಲಿ ಎಡ ಸಮುದಾಯಕ್ಕೆ 6%, ಬಲ ಸಮುದಾಯಕ್ಕೆ 5%, ಅಸ್ಪೃಶ್ಯರಿಗೆ 3%, ಇತರೆ ಒಂದು ಸಬ್ ಕಾಸ್ಟ್ ಅಂದ್ರೆ ಇತರೆ ಪರಿಶಿಷ್ಟ ಜಾತಿಗೆ 1%. ಇಷ್ಟು ಏನ್ ಪಾತ್ರ ಮೀಸಲಾತಿ ಬಗ್ಗೆ ಇರ್ತಕ್ಕಂತ ಮಾಹಿತಿ. ಇನ್ನ ಇಲ್ಲೊಂದು ಐತ್ ನೋಡ್ರಿ ಪಾಯಿಂಟ್. ಇನ್ನ ಈ ಒಂದು ಮೀಸಲಾತಿ ಕೊಡ್ತಕ್ಕಂತ ಪ್ರಮುಖ ಸಂವಿಧಾನಿಕ ಆರ್ಟಿಕಲ್ ಯಾವುದು ಅಂತ ಕೇಳ್ತಾನ. ಸೊ ಇಲ್ಲಿ ಆರ್ಟಿಕಲ್ 15/4 ಆರ್ಟಿಕಲ್ 15/4 16/4 ಆರ್ಟಿಕಲ್ 16/4 ಈ ಒಂದು ವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸತಕ್ಕಂತ ಒಂದು ಸಾಂವಿಧಾನಿಕ ಅಧಿಕಾರ. ಇದು ಇಂಪಾರ್ಟೆಂಟ್. ಇದ ಒಂದು ಪ್ರತಿಕ್ರಿಯೆಗೆ ಮೊನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನ್ ಹೇಳಿದಾರೆ ಅಂದ್ರೆ ಇದಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರ ಅವರು. ಪರಿಶಿಷ್ಟರಲ್ಲಿ ಅತಿ ಹಿಂದುಳಿದವರನ್ನ ನಾವು ಗುರುತಿಸಿ ಒಳ ಮೀಸಲಾತಿ ನೀಡುವ ರಾಜ್ಯ ಸರ್ಕಾರಗಳ ಅಧಿಕಾರವನ್ನ ಎತ್ತಿ ಹಿಡ್ತಕ್ಕಂತ ಸುಪ್ರೀಂ ಕೋರ್ಟ್ ನ ತೀರ್ಪಿನಿಂದಾಗಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಇದ್ದಂತ ಒಂದು ಮುಖ್ಯ ಅಡ್ಡಿ ಏನಾಗಿದೆ ಅದು ಸಾಲ್ವ್ ಆಗಿದೆ. ಸೊ ಇನ್ನು ನಾವು ಒಳ ಮೀಸಲಾತಿ ನಿರ್ದಿಷ್ಟವಾಗಿ ನಾವು ಅವುಗಳನ್ನ ಅಧ್ಯಯನ ಮಾಡಿ ಅಂದ್ರೆ ಪ್ರಮುಖವಾಗಿ ಸದಾಶಿವ ಆಯೋಗವನ್ನ ಅಧ್ಯಯನ ಮಾಡಿ ನಾವು ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಕರ್ನಾಟಕದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದಕ್ಕೊಂದ ಪ್ರತಿಕ್ರಿಯೆಯನ್ನ ಕೊಟ್ಟಾರೆ. ಎಷ್ಟು ಮೀಸಲಾತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಅತಿ ಸುದ್ದಿಯನ್ನ ಮಾಡ್ತಕ್ಕಂತ ಒಂದು ವಿಷಯ ಯಾವುದಂದ್ರೆ ಕೇರಳ ರಾಜ್ಯದ ವಯನಾಡ್ನಲ್ಲಿ ಆಗಿರ್ತಕ್ಕಂತ ಈ ಭೂಕುಸಿತ ಏನಿದೆಯಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಭೂಕುಸಿತವನ್ನ ಹಿಡ್ಕೊಂಡು ಪಶ್ಚಿಮ ಘಟ್ಟದಲ್ಲಿ ಆಗಿರ್ತಕ್ಕಂತ ಪ್ರಮುಖ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬರ್ತಾವ. ಸೊ ಇದನ್ನ ನಾವು ಕ್ಲೀನ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಹಾಗಾದ್ರ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ಯಾವ ಕ್ರಮಗಳನ್ನ ತೆಗೆದುಕೊಂಡಿದೆ, ಇಲ್ಲಿ ಈ ಪಶ್ಚಿಮ ಘಟ್ಟಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಮುಖ ಸಮಿತಿಗಳು ಯಾವುವು, ಪ್ರಸ್ತುತ ಸಮಿತಿ ಯಾವುದು, ಆಮೇಲೆ ಒಟ್ಟು ಎಷ್ಟು ಈ ಪಶ್ಚಿಮ ಘಟ್ಟದ ಪ್ರದೇಶವನ್ನ ಪರಿಸರದ ಸೂಕ್ಷ್ಮ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ಗುರ್ತ ಮಾಡಿದೆ. ಇಲ್ಲಿ ಮಾಧವ್ ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ ಮತ್ತೆ ಸಂಜಯ್ ಕುಮಾರ್ ಸಮಿತಿಗಳು ಯಾವ ಯಾವ ವರದಿಗಳನ್ನ ಕೊಟ್ಟಿವೆ. ಸೊ ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ 6ನೇ ಬಾರಿ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದ ಕೇಂದ್ರ ಸರ್ಕಾರ. ಸೊ ಇಂಪಾರ್ಟೆಂಟ್. ಈ ಆಲ್ರೆಡಿ ಏನ್ ಪಾತ್ರ 5 ಬಾರಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಕರಡು ವರದಿಯನ್ನ ಸೂಚಿಸಿತ್ತು. 6ನೇ ಬಾರಿ ಕರಡನ್ನ ಯಾಕೆ ರಚನೆ ಮಾಡಿದೆ ಅಂತ ಕೇಳಿದಾಗ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ವಯನಾಡ್ ಅಂತಕ್ಕಂಥ ಪ್ರದೇಶದಲ್ಲಿ ಸಾಕಷ್ಟು ಅನಾಹುತಗಳಾದವು. 300-400 ಜನಕ್ಕೆ ಏನ್ ಪಾತ್ರ ಸದ್ಯ 400 ಜನರು ಅಲ್ಲಿ ಭೂಕುಸಿತೊಳಗ ಸಿಕ್ಕಾಕೊಂಡು ಈಗೇನ್ ಪಾತ್ರ ಮರಣವನ್ನ ಹೊಂದಿದ್ದಾರೆ, ತಮ್ಗೆಲ್ಲ ಗೊತ್ತಿರುವ ಹಾಗೆ. ಸೊ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಏನ್ ಮಾಡಿತ್ತಂದ್ರ 6ನೇ ಬಾರಿಗೆ ಕರಡನ್ನ ರಚನೆ ಮಾಡೈತಿ. ಯಾವ್ದಕ್ ಸಂಬಂಧಪಟ್ಟಂತೆ ಅಂತ ಕೇಳಿದಾಗ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ 6ನೇ ಕರಡನ್ನ ರಚನೆ ಮಾಡಿತ್ತು. ಇಲ್ಲಿ ಪ್ರಮುಖವಾಗಿ 56,826 ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ, ಇಲ್ಲಿ ಯಾವುದೇ ರೀತಿ ಚಟುವಟಿಕೆಯನ್ನ ಮಾಡುವಂತಿಲ್ಲ. ಗಣಿಗಾರಿಕೆ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಯಾವುದೇ ರೀತಿ ಚಟುವಟಿಕೆಯನ್ನ ಮಾಡುವಂತಿಲ್ಲ. ಅದು ಸೂಕ್ಷ್ಮ ಪ್ರದೇಶ. ಹಾಗಾದ್ರೆ ಇದು ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ, ಈ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಪ್ರಮುಖವಾಗಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ರಾಜ್ಯ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ತಮ್ಗೆಲ್ಲ ಗೊತ್ತಿರ್ತಕ್ಕಂತ ಇದು ಮಾಹಿತಿ. ಹಾಗಾದ್ರೆ ಇದಕ್ಕ ಈ ಪಶ್ಚಿಮ ಘಟ್ಟಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಇವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂತ ಒಂದು ಸಮಿತಿಗಳನ್ನ ರಚನೆ ಮಾಡೋದು. ಮುಖ್ಯವಾಗಿರ್ತಕ್ಕಂತ ಸಮಿತಿ ಯಾವ್ದಂದ್ರೆ ಮಾಧವ್ ಗಾಡಿಗಳ ಸಮಿತಿ. ಇಲ್ಲಿ ಬರ್ತದೆ ನೋಡ್ರಿ. ಮಾಧವ್ ಗಾಡಿಗಳ ಸಮಿತಿ ಯಾವಾಗ ರಚನೆ ಆಯ್ತು ಅಂತ ಕೇಳಿದಾಗ 2010ರಲ್ಲಿ ಈ ಮಾಧವ್ ಗಾಡಿಗಳ ಸಮಿತಿ ರಚನೆ ಆಗ್ತದ. ಮಾಧವ್ ಗಾಡಿಗಳ ಸಮಿತಿ, ಮಾಧವ್ ಗಾಡಿಗಳ ಸಮಿತಿ 2010ರಲ್ಲಿ ರಚನೆ ಆಗ್ತದ. ಇದು ಏನ್ ಹೇಳ್ತದ ಅನ್ನೋದು ನಾವು ನೋಡೋಣ ಆಮೇಲೆ. ಇನ್ನ ಕಸ್ತೂರಿ ರಂಗನ್ ಸಮಿತಿ, ಇದಾದ್ಮೇಲೆ ಕಸ್ತೂರಿ ರಂಗನ್ ಸಮಿತಿ ಅಂತ ಹೇಳಿ ಬರ್ತದ. ಇದು 2013ರಲ್ಲಿ ರಚನೆ ಆಗ್ತದ. ವೆರಿ ಇಂಪಾರ್ಟೆಂಟ್, ಇಸ್ವಿಗಳನ್ನ ಕೇಳ್ತಾನ. ಇನ್ನ ಇವ ಆದ್ಮೇಲೆ 3ನೇ ಸಮಿತಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಅಂತ ಹೇಳಿ ಅನ್ಕೊಳ್ತೀನಿ ನಾನು.
ಮೂರನೇ ಸಮಿತಿ ಯಾವ್ದಂದ್ರ ಚಂದ್ರಶೇಖರಯ್ಯ ಸಮಿತಿ. ಚಂದ್ರಶೇಖರಯ್ಯ ಸಮಿತಿ ವೆರಿ ಇಂಪಾರ್ಟೆಂಟ್. ಇದು ನಾವು ಬರೀ ಇದನ್ನ ನೆನಪಿಟ್ಕೊಂಡಿರ್ತೀವಿ. ಇದು ಯಾವಾಗ ಬರುತ್ತೆ ಅಂದ್ರೆ 2015ರಲ್ಲಿ ರಚನೆ ಆಗ್ತದ ಚಂದ್ರಶೇಖರಯ್ಯ ಸಮಿತಿ. ವೆರಿ ಇಂಪಾರ್ಟೆಂಟ್, ಇಸ್ವಿಗಳನ್ನ ನೆನಪಿಟ್ಕೋಬೇಕಾಗತ್ತೆ. ಇನ್ನು ಇದಾದ ನಂತರ ಸಂಜಯ್ ಕುಮಾರ್ ಸಮಿತಿ ಅಂತೇಳಿ ಬರ್ತದ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಅನ್ಕೊಂಡಿನಿ. ಸಂಜಯ್ ಕುಮಾರ್ ಸಮಿತಿ ಇದು ಯಾವ್ದಕ್ಕಾಗಿ ರಚನೆ ಆಗೈತೆ ಅಂದ್ರ ಯಾವಾಗ ರಚನೆ ಆಗೈತೆ ಅನ್ನೋದು 2022ರಲ್ಲಿ. 2022ರಲ್ಲಿ ಸಂಜಯ್ ಕುಮಾರ್ ಸಮಿತಿ ರಚನೆ ಆಗ್ತದ. ಈ ಮಾಧವ್ ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ ಮತ್ತೆ ಚಂದ್ರಶೇಖರ್ ಸಮಿತಿ, ಈ ಮೂರು ಸಮಿತಿಗಳನ್ನ ಸಮರ್ಪಕವಾಗಿ ಅಧ್ಯಯನ ಮಾಡ್ತಕ್ಕಂತ ಸಮಿತಿ ಯಾವ್ದಂದ್ರ ಸಂಜಯ್ ಕುಮಾರ್ ಸಮಿತಿ. 2010ರಲ್ಲಿ ಮಾಧವ್ ಗಾಡಿಗಳ ಸಮಿತಿ, 2013ರಲ್ಲಿ ಕಸ್ತೂರಿ ರಂಗನ್ ಸಮಿತಿ, 2015ರಲ್ಲಿ ಚಂದ್ರಶೇಖರಯ್ಯ ಸಮಿತಿ. ಇನ್ನ ಇವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ, ಇವುಗಳನ್ನ ಪರಾಮರ್ಶೆ ಮಾಡ್ಲಿಕ್ಕೆ ಸಂಜಯ್ ಕುಮಾರ್ ಸಮಿತಿ 2022ರಲ್ಲಿ. ಹಾಗಾದ್ರೆ ಈ ಸಮಿತಿಗಳು ಏನ್ ಹೇಳ್ತಾವ ಅಂತ ಹೇಳಿ, ಮುಖ್ಯವಾಗಿ ಗಾಡಿಗಳ ಸಮಿತಿ ಮತ್ತೆ ಕಸ್ತೂರಿ ರಂಗನ್ ಸಮಿತಿ ಏನ್ ಹೇಳ್ತದೆ ಅಂತ ಕೇಳಿದಾಗ, ಪಶ್ಚಿಮ ಘಟ್ಟದ ಅಪೂರ್ಣ ಏನು ಇದೆಯಲ್ಲ, ಅಪೂರ್ಣ ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಒತ್ತು ನೀಡುವ ಉದ್ದೇಶದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧವ್ ಗಾಡಿಗಳ ಸಮಿತಿ ಮತ್ತೆ ಕಸ್ತೂರಿ ರಂಗನ್ ಸಮಿತಿ ಇವು 2011ರಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸಂಬಂಧಪಟ್ಟಂತೆ 1,20,37 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಒಂದು ವರದಿಯನ್ನ ಕೊಡ್ತಾವ. ಇಲ್ಲಿ ಪ್ರಮುಖವಾಗಿ ಈ ಮಾಧವ್ ಗಾಡಿಗಳ ಸಮಿತಿ ಐತಿಲ್ಲ, ಇದು 64ರಷ್ಟು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ 64, ನಿಮ್ಗೆ ಕಾಣ್ತಾ ಇದೆ ಇಲ್ಲ ಅಂತೇಳಿ ನನ್ ಡೌಟ್ ಐತಿ ನನಗ. 64% ಮಾಧವ್ ಗಾಡಿಗಳ ಸಮಿತಿ ಈ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಕೊಟ್ಟಿದೆ. ಈ ಪಶ್ಚಿಮ ಘಟ್ಟದಲ್ಲಿ 64% ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ವರದಿ ಕೊಟ್ಟಿರ್ತಕ್ಕಂಥ ಸಮಿತಿ ಯಾವ್ದಂದ್ರೆ ಅದು ಗಾಡಿಗಳ ಸಮಿತಿ. ಇನ್ನು ನೆಕ್ಸ್ಟ್ ಇದಕ್ಕೆ ರಾಜಕೀಯವಾಗಿ ಏನಾಗತ್ತದ, ಭಾರಿ ವಿರೋಧ ವ್ಯಕ್ತ ಆಗ್ತದ. 64% ಅಂದ್ರೆ ಅಲ್ಲಿ ಯಾವ್ದೇ ರೀತಿ ಚಟುವಟಿಕೆಗಳು ನಡೆಯಂಗಿಲ್ಲ. ಆ ಒಂದು ಪಶ್ಚಿಮ ಘಟ್ಟದಾಗ 64% ಅಂದ್ರ ಯಾವ್ದೇ ರೀತಿ ಚಟುವಟಿಕೆ ನಡೆಯಂಗಿಲ್ಲ. ರಾಜಕೀಯ ಉದ್ದೇಶದಿಂದ ಅಲ್ಲಿ ಭಾರಿ ವಿರೋಧ ಆಗಿ ಕೇಂದ್ರ ಸರ್ಕಾರ ಮತ್ತೆ ಈ ಒಂದು ಈ ಗಾಡಿಗಳ ವರದಿಯನ್ನು ಏನ್ ಮಾಡ್ತದೆ 2013ರಲ್ಲಿ ಅದನ್ನ ಸೈಡ್ ಇಟ್ಟು ಕಸ್ತೂರಿ ರಂಗನ್ ಸಮಿತಿಯನ್ನು ಮಾಡ್ತದ. ಸೊ ಇಲ್ಲಿ ಇದು 2010ರಲ್ಲಿ ಬರ್ತದ. 2013ರಲ್ಲಿ ಕಸ್ತೂರಿ ರಂಗನ್ ಸಮಿತಿ ಮಾಡ್ತದ. ಹಾಗಾದ್ರೆ ಇದು ಎಷ್ಟು % ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಹೇಳ್ತದಂದ್ರ 37%, 37%. ಇದು 64% ಗಾಡಿಗಳ ಸಮಿತಿ, 37% ಕಸ್ತೂರಿ ರಂಗನ್ ಸಮಿತಿ. ಬಹಳ ಇಂಪಾರ್ಟೆಂಟ್. 37% ಪರಿಸರ ಸೂಕ್ಷ್ಮ ವಲಯ. ಪರಿಸರ ಸೂಕ್ಷ್ಮ ವಲಯ ಅಂದ್ರೆ ಅಲ್ಲಿ ಯಾವ್ದೇ ರೀತಿ ಚಟುವಟಿಕೆಯನ್ನ ಮಾಡಂಗಿಲ್ಲ, ಗಣಿಗಾರಿಕೆ, ಕೈಗಾರಿಕೆ ಯಾವ್ದೇ ರೀತಿ ಮಾಡಂಗಿಲ್ಲ, ಅದು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಕಸ್ತೂರಿ ರಂಗನ್ ಸಮಿತಿ 37, ಇದು ಗಾಡಿಗಳ ಸಮಿತಿ 64% ಹೇಳ್ತದ. ಸೊ ಇಷ್ಟು. ಇನ್ನ ಇದ್ರೊಳಗನ ಕೆಂಪು ಪಟ್ಟಿ, ಕಿತ್ತಳೆ ಪಟ್ಟಿ, ರೆಡ್ ಪಟ್ಟಿ ಅಂತ ಹೇಳಿ ಬರ್ತಾವ. ಅಂದ್ರೆ ಆ ಪಟ್ಟಿ ಇರ್ತಕ್ಕಂತ ಪ್ರಮುಖ, ಈಗ ಕೆಂಪು ಪಟ್ಟಿಲಿ ಬರ್ತಕ್ಕಂತ ಗಣಿಗಾರಿಕೆ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಆಮೇಲೆ ಕಿತ್ತಳೆ ಪಟ್ಟಿ, ಆಮೇಲೆ ಹಂಗೆ ರೆಡ್ ಇದು ಹಸಿರು ಪಟ್ಟಿ ಅಂತ ಹೇಳಿ ಬರ್ತಾವ. ಸಾರಿ, ಕೆಂಪು ಪಟ್ಟಿ, ಕಿತ್ತಳೆ ಪಟ್ಟಿ, ಹಸಿರು ಪಟ್ಟಿ ಅಂತ ಹೇಳಿ ಬರ್ತಾವ ಪಟ್ಟಿಯಲ್ಲಿ ಬರ್ತಕ್ಕಂಥವು. ಸೊ ಇನ್ನ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ 6ನೇ ವರದಿಯನ್ನ ಕೇಂದ್ರ ಸರ್ಕಾರ ಇದನ್ನ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ಯಾವುದೇ ರೀತಿ ಚಟುವಟಿಕೆಗಳನ್ನ, ಕೈಗಾರಿಕೆ ಆಗಿರ್ಬೋದು, ಗಣಿಗಾರಿಕೆ, ಇವೇನ್ ಚಟುವಟಿಕೆಗಳಾವಲ್ರಿ, ಇವುಗಳನ್ನ ನಿಲ್ಲಿಸ್ಬಿಡ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾದ್ರೆ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ಏನು 6 ರಾಜ್ಯಗಳಲ್ಲಿ ಈ ಪಶ್ಚಿಮ ಘಟ್ಟ ಇದೆಯಲ್ಲ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು % ಈ ಒಂದು ಪಶ್ಚಿಮ ಘಟ್ಟಗಳು ಹರಡಿಕೊಂಡಿವೆ ಅಂತ ನೋಡಿದಾಗ, ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ. ಹೌದಾ? ಹೈಯೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿವೆ. 2ನೇ ಹೈಯೆಸ್ಟ್ ಯಾವ್ದಂದ್ರೆ ಮಹಾರಾಷ್ಟ್ರ, 3ನೇದು ಕೇರಳ, 4ನೇದು ತಮಿಳುನಾಡು, ಹೌದಾ? 5ನೇದು ಗೋವಾ, 6ನೇದು ಗುಜರಾತ್ ರಾಜ್ಯಗಳು. ಇಷ್ಟೇನ್ ಪಾತ್ರ ಪಶ್ಚಿಮ ಘಟ್ಟಗಳು ಹೈಯೆಸ್ಟ್ ಏರಿಕೆ ಕ್ರಮ ಯಾವುದು, ಹೈಯೆಸ್ಟ್ ಯಾವ್ದಂದ್ರೆ ಕರ್ನಾಟಕ, ನೆಕ್ಸ್ಟ್ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಗೋವಾ, ಕರ್ನಾಟಕ. ಸೊ ಇಷ್ಟು ಪಶ್ಚಿಮ ಘಟ್ಟಗಳ ಬಗ್ಗೆ ನಮ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ಇಷ್ಟು ಅಂದ್ರೆ ಈ ತರ ನಾವು ಒಂದು ಇದನ್ನ ನೋಟ್ಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ಅತ್ಯಂತ ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಬರುವಂತ ಸಾಧ್ಯತೆಗಳಿವೆ. ಪ್ರಮುಖವಾಗಿ ಈ ಸಮಿತಿಗಳ ಬಗ್ಗೆ ಕೇಳ್ತಾನ, ಯಾವ ಸಮಿತಿ ಎಷ್ಟು % ಸೂಕ್ಷ್ಮ ವಲಯ ಅಂತ ಹೇಳ್ತು. 6ನೇ ಒಂದು ವರದಿ ಒಳಗ ಎಷ್ಟು % ಇದು ಸೂಕ್ಷ್ಮ ಪ್ರದೇಶ ಅಂತೇಳಿ ಕೇಂದ್ರ ಸರ್ಕಾರ ವರದಿಯನ್ನ ಮಾಡಿದೆ. ಸೊ ಇವೆಲ್ಲಗಳು ಏನ್ ಪಾತ್ರ ನಮಗ ಬೇಕಾಗತ್ತೆ. ಇವುಗಳನ್ನ ಚೆನ್ನಾಗಿ ನೀವು ನೋಟ್ಸ್ ಒಂದು ಮಾಡ್ಕೊಂಡು ಅಥವಾ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡ್ರು ನಿಮ್ಗ ಒಳ್ಳೇದಾಗಿರ್ತಕ್ಕಂಥ ಸೋರ್ಸ್ ಆಗತ್ತೆ. ಇದ್ರ ಮೇಲೆ ಮುಂದೆ ಅಂದ್ರೆ
ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಸೊ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.